ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ IPL 2025ನ 65th ಮ್ಯಾಚ್ ಆದಂಥ RCB ವರ್ಸಸ್ SRH ಮ್ಯಾಚ್ ಬಗ್ಗೆ ಮಾತಾಡೋಣ. ಹಾಗೆ ಇಲ್ಲಿ ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಒಂದು ಮ್ಯಾಚು ಲಕ್ನೋ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ ಇವತ್ತು. ಹಾಗೆ ಮೊದಲು ಈ ಒಂದು ಮ್ಯಾಚ್ನ ವೆನ್ಯೂ ಬೆಂಗಳೂರು ಆಗಿತ್ತು, ಆದರೆ ಕಾರಣಾಂತರಗಳಿಂದ ಅದನ್ನು ಕ್ಯಾನ್ಸಲ್ ಮಾಡಿ ಲಕ್ನೋಗೆ ಶಿಫ್ಟ್ ಮಾಡಿದ್ದಾರೆ. ಹಾಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು ಮ್ಯಾಚ್ನ ಯಾರು ಗೆಲ್ಬೋದು, ಸ್ಟಾರ್ಟಿಂಗ್ ಲೆವೆನ್ ಅಂತ ಬಂದಾಗ ಏನಾದ್ರು ಚೇಂಜ್ ಆಗುತ್ತಾ, ಹಾಗೆ ಈ ಒಂದು ಪಿಚ್ಚಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರಿಗೆ ಅಡ್ವಾಂಟೇಜಾ ಅಥವಾ ಸೆಕೆಂಡ್ ಬ್ಯಾಟಿಂಗ್ ಮಾಡಿದವ್ರಿಗೆ ಅಡ್ವಾಂಟೇಜಾ, ಈ ಒಂದು ಪಿಚ್ ಹೇಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಹಾಗೆ ಅದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್, ಹೊಸದಾಗಿ ಈ ವಿಡಿಯೋ ನೋಡ್ತಿರೋ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಮೊದಲನೇದಾಗಿ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ RCB ವರ್ಸಸ್ SRH ಅಂತ ಬಂದಾಗ ಇಲ್ಲಿ ಟೋಟಲ್ ಆಗಿ ಹೈ ವೋಲ್ಟೇಜ್ ಮ್ಯಾಚ್ ಅಂತೂ ಆಗಿರುತ್ತೆ, ಅದಂತೂ ಡೌಟೇ ಇಲ್ಲ. ಯಾಕಪ್ಪ ಅಂದರೆ ಅವಾಗಿಂದನೂ ಕೂಡ RCB ಟೀಮ್ನ ಕೆಣ್ಕೊಂಡೇ ಬಂದಿದ್ದಾರೆ SRH ಟೀಮ್ ಅವರು. ಅದು ಗೇಮಲ್ಲಿ ಆಗಿರ್ಬೋದು, ಹಾಗೆ ಸ್ಟೇಟ್ಮೆಂಟಲ್ಲಿ ಕೂಡ ಆಗಿರ್ಬೋದು. ತುಂಬ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ RCB ಮೇಲೆ. RCBನ ಗೆಲ್ಲಕ್ಕೆ ಬಿಡಲ್ಲ, RCB ಟೀಮಲ್ಲಿ 300 ಹೊಡಿತೀವಿ, ಈ ಥರ ಬೇಡದಿರೋ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟು ಹೈಲೈಟ್ ಆಗಿದ್ದಾರೆ SRH ಟೀಮ್ ಅವರು ನಮ್ಮ RCB ಟೀಮ್ಗೆ. ಆ ಒಂದು ಕಾರಣಕ್ಕೆ ಎರಡು ಟೀಮ್ ಎದುರಾಳಿ ಆದಾಗ ಆ ಒಂದು ಫೈಟೇ ಬೇರೆ ಥರ ಇರುತ್ತೆ ನೋಡೋದಕ್ಕೆ ನಮ್ಮ ಫ್ಯಾನ್ಸ್ಗಳಿಗಂತೂ. ಕಾದ್ ನೋಡೋಣ ಇವತ್ತಿನ ಮ್ಯಾಚಲ್ಲಿ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಅಂತ SRH ಟೀಮ್ನ ನಮ್ಮ RCB ಟೀಮು. ಹಾಗೆ ನೆಕ್ಸ್ಟ್ ಇಲ್ಲಿ ಪಿಚ್ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಲಕ್ನೋ ಪಿಚ್ಚಲ್ಲಿ ಮೇಯ್ನ್ ಆಗಿ ಹೆಡ್ ನೀವು ನೋಡ್ತಿರ್ಬೋದು. ಇಲ್ಲಿ ಟೋಟಲ್ ಆಗಿ ಎರಡು ಟೀಮ್ ಪರಸ್ಪರವಾಗಿ 24 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 11 ಮ್ಯಾಚ್ RCB ಗೆದ್ರೆ, ಮಿಕ್ಕಿದ 12 ಮ್ಯಾಚ್ SRH ಗೆದ್ದಿದ್ದಾರೆ. ಹಾಗೆ ಇವತ್ತಿನ ಮ್ಯಾಚ್ ಗೆದ್ದು ನಮ್ಮ RCB ಟೀಮ್ ಅವರು ಇದನ್ನ ಸಮಾಪನ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ಕಾದ್ ನೋಡೋಣ. ಮತ್ತೆ ನೆಕ್ಸ್ಟ್ ಈ ಒಂದು ಸ್ಟೇಡಿಯಂನ ಸ್ಟ್ಯಾಟ್ಸ್ ಬಗ್ಗೆ ಮಾತಾಡೋದಾದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು, ಟೋಟಲ್ ಆಗಿ ಈ ಒಂದು ವೆನ್ಯೂದಲ್ಲಿ 20 ಮ್ಯಾಚ್ ಆಡಿದ್ರೆ ಅದರಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದವರು 8 ಮ್ಯಾಚ್ ಗೆದ್ದಿದ್ರೆ, ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರು 11 ಮ್ಯಾಚ್ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ಮೈನ್ ಆಗಿ ಸೆಕೆಂಡ್ ಬ್ಯಾಟಿಂಗ್ ಮಾಡಿದವ್ರಿಗೆ ಅಡ್ವಾಂಟೇಜ್ ಜಾಸ್ತಿ ಅಂತೂ ಇದೆ ಈ ಒಂದು ಪಿಚ್ಚಲ್ಲಿ. ಈ ಒಂದು ಕಾರಣಕ್ಕೆ ಮೈನ್ ಆಗಿ ಇಲ್ಲಿ ಟಾಸ್ ಗೆದ್ದವರು ಬಾಲಿಂಗ್ ಆಯ್ಕೆ ಮಾಡ್ಕೋತಾರೆ. ಹಾಗೆ ಈ ಒಂದು ಪಿಚ್ಚಲ್ಲಿ ಡ್ಯೂ ಬರೋ ಸಾಧ್ಯತೆ ಕೂಡ ತುಂಬಾನೇ ಜಾಸ್ತಿ ಇದೆ ಅಂತ ಹೇಳ್ಬೋದು. ಯಾವ ಟೀಮ್ ಉಲ್ಟಾ ಹೊಡಿತು ಅಂತ ಗೊತ್ತಿಲ್ಲ ಈ ಡ್ಯೂ, ಕಾದ್ ನೋಡೋಣ ಮ್ಯಾಚಲ್ಲಿ. ಹಾಗೆ ಈಗಂತೂ ನಮ್ಮ RCB ಟೀಮ್ ಕ್ವಾಲಿಫೈ ಆಗಿ ಸೆಕೆಂಡ್ ಪ್ಲೇಸಲ್ಲಿ ಇದ್ದಾರೆ. ಹಾಗೆ ಈ ಒಂದು ಮ್ಯಾಚ್ ಗೆದ್ರೆ ಡೈರೆಕ್ಟ್ ಆಗಿ ಫಸ್ಟ್ ಪ್ಲೇಸ್ಗೆ ಹೋಗ್ತಾರೆ ನಮ್ಮ RCB ಟೀಮು. ಹಾಗೆ ಇಲ್ಲಿ ಪ್ಲೇ ಆಫ್ ಸೀರೀಸ್ ಇಂದ ಹೊರಗೆ ಬಿದ್ದಿರೋ SRH ಟೀಮ್ ಅವರು ಕೂಡ RCBನ ಡಾಮಿನೇಟ್ ಮಾಡೋದಕ್ಕೆ ಕಾಯ್ತಿರ್ತಾರೆ. ಕಾದ್ ನೋಡೋಣ RCB ಟೀಮ್ಗೆ ಮೂಡ್ ಆಫ್ ಮಾಡ್ತಾರಾ ಅಥವಾ ಇವರೇ ಮೂಡ್ ಆಫ್ ಮನೆಗೆ ಹೋಗ್ತಾರಾ ಅಂತ. ಮತ್ತೆ ನೆಕ್ಸ್ಟ್ ಇಲ್ಲಿ ಈ ಒಂದು ಮ್ಯಾಚಲ್ಲಿ ಪ್ಲೇಯರ್ಸ್ನ ಸ್ಟಾಟ್ಸ್ ಬಗ್ಗೆ ಮಾತಾಡೋದಾದ್ರೆ ಒಂದು ಸ್ವಲ್ಪ ಚೇಂಜ್ ಅಂತೂ ಆಗಿದೆ ಸ್ಟಾರ್ಟಿಂಗ್ 11ಅಲ್ಲಿ. ಅದೇನಂತ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಮೊದಲನೇದಾಗಿ SRH ಟೀಮ್ ಬಗ್ಗೆ ಮಾತಾಡೋದಾದ್ರೆ ಟ್ರೇವಿಸ್ ಹೆಡ್ ಇಸ್ ಬ್ಯಾಕ್ ಅಂತ ಹೇಳ್ಬೋದು ಈ ಒಂದು ಮ್ಯಾಚ್ ಮುಖಾಂತರ. ಹೌದು, ರೀಸೆಂಟಾಗಿ COVID-19 ಪಾಸಿಟಿವ್ ಆಗಿ ಟ್ರೇವಿಸ್ ಹೆಡ್ ಅವರು ಟೂರ್ನಮೆಂಟ್ ಇಂದಾನೆ ರೂಲ್ ಔಟ್ ಆಗಿದ್ದಾರೆ ಅಂತ ನ್ಯೂಸ್ ಬರ್ತಿತ್ತು. ಅದು ನಿಜಾನ ಸುಳ್ಳು ಗೊತ್ತಿಲ್ಲ. ಇವಾಗ ಸದ್ಯಕ್ಕಂತೂ ವಾಪಸ್ ಬಂದಿದ್ದಾರೆ ಟ್ರೇವಿಸ್ ಹೆಡ್ ಅವರು ಈ ಒಂದು ಮ್ಯಾಚ್ ಮುಖಾಂತರ. ಒಂಥರ ಫುಲ್ ಖುಷಿಯಾಗಿರ್ತಾರೆ SRH ಫ್ಯಾನ್ಗಳು ಇವ್ರನ್ನ ಮತ್ತೆ ನೋಡಿರೋದಕ್ಕೆ ಈ ಒಂದು RCB ಮ್ಯಾಚ್ ಮುಖಾಂತರ. ಇವ್ರ ಕ್ರೀಸಿಗೆ ಬಂದ್ರೆ ಅಂತ ನಮ್ಮ RCB ಫ್ಯಾನ್ಸ್ಗಳಿಗೆ ದೊಡ್ಡ ತಲೆನೋವು ಅಂತ ಹೇಳ್ಬೋದು. ಯಾವಾಗ ಯಾವ ರೇಂಜಲ್ಲಿ ಬ್ಯಾಟಿಂಗ್ ಮಾಡ್ತಾರಂತ ಗೆಸ್ಸು ಮಾಡೋಕ್ಕಾಗಲ್ಲ. ಸದ್ಯಕ್ಕಂತೂ ಒಳ್ಳೆ ಫಾರ್ಮಲ್ಲಿ ಇಲ್ಲ ಟ್ರೇವಿಸ್ ಹೆಡ್ ಅವರು. ಈ ಒಂದು ಮ್ಯಾಚಲ್ಲಿ ಕಾದ್ ನೋಡಬೇಕು ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ಇದಾಗಿದೆ SRH ನ್ಯೂಸು, ಇದೊಂದು ಚೇಂಜ್ ಆಗಿದೆ ಅಷ್ಟೇ ಇವತ್ತಿನ ಮ್ಯಾಚಲ್ಲಿ. ಹಾಗೆ ನೆಕ್ಸ್ಟ್ ನಮ್ಮ RCB ಟೀಮ್ ಅಂತ ಬಂದಾಗ ತುಂಬಾ ನ್ಯೂಸ್ ಅಂತೂ ಇತ್ತು. ಟೀಮ್ ಡೇವಿಡ್ ಅವರು ಆಡಲ್ಲ, ರೊಮೆರೋ ಶೆಫರ್ಡ್ ಅವರು ಆಡಲ್ಲ, ಜಾಕಬ್ ಬೆಥೋಲರ್ ಆಡಲ್ಲ, ಪಿಲ್ ಸಾಲ್ಟ್ ಅವ್ರು ಆಡಲ್ಲ ಅಂತ. ಈ ಥರ ನ್ಯೂಸ್ ನಂಬ್ಕೊಂಡಿರೋರು ಸ್ವಲ್ಪ ಕೂಲ್ ಆಗಿರಿ, ಅಂಥದ್ದೇನು ಆಗಿಲ್ಲ. ಎಲ್ಲ ಒಂದು ಪ್ಲೇಯರ್ಸು ಕೂಡ ಆಡ್ತಾರೆ ಆಲ್ಮೋಸ್ಟ್ RCB ಟೀಮ್ಗೆ. ಪ್ಲೇ ಆಫ್ಸ್ವರೆಗೂ ಕೂಡ ಯಾವೊಂದು ಪ್ಲೇಯರು ಕೂಡ ಮಿಸ್ ಆಗಿಲ್ಲ ಇಲ್ಲಿ. ಜಾಶ್ ಹೆಜಲ್ವುಡ್ ಮಾತ್ರ ಇಂಜುರಿ ಕಾರಣದಿಂದ ಹೊರಗೆ ಬಿದ್ದಿದ್ದಾರೆ ಅಷ್ಟೇ RCB ಟೀಮ್ಗೆ. ಅದು ಬಿಟ್ಟರೆ ಬೇರೆ ಏನು ಚೇಂಜ್ ಆಗಿಲ್ಲ RCB ಟೀಮಲ್ಲಿ. ಹಾಗೆ ಮುಂದೆ ಒಂದು ಪ್ಲೇಯರ್ ಆದರೂ ಮಿಸ್ ಆದರೂ ಕೂಡ ಅದನ್ನು ಮುಂಚೆನೇ ಹೊಸ ರಿಪ್ಲೇಸ್ಮೆಂಟ್ ಪ್ಲೇಯರ್ನ ಬುಕ್ ಮಾಡ್ಕೊಂಡಿದ್ದಾರೆ RCB ಟೀಮ್ ಅವರು. ನೀವು ಇಲ್ಲಿ ನೋಡ್ತಿರ್ಬೋದು, ಟೀಮ್ ಸೈಫರ್ಟ್ ಅವರು ನಿನ್ನೆ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ ಈ ಒಂದು ವಿಷಯ, ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಆಡ್ತಾರೆ ಅಂತ ಪ್ಲೇ ಆಫ್ಸ್ ಅಲ್ಲಿ. ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಆಡಿಸುವಂತ ಚಾನ್ಸ್ ತುಂಬಾನೇ ಕಡಿಮೆ ಇರುತ್ತೆ ಇವರನ್ನ. ಮುಂದೆ ಪ್ಲೇ ಆಫ್ಸ್ ಅಲ್ಲಿ ಯಾವೊಂದು ಪ್ಲೇಯರ್ ಆದ್ರೂ ಮಿಸ್ ಆದ್ರೆ ಅವ್ರ ಬದಲಾಗಿ ಇವ್ರನ್ನ ಆಡಿಸ್ತಾರೆ ಅಂತ ನ್ಯೂಸ್ ಬರ್ತಿದೆ ಅಷ್ಟೇ. ಕಾದ್ ನೋಡ್ಬೇಕು ಮುಂದೆ ಯಾವೊಂದು ಪ್ಲೇಯರ್ ಮಿಸ್ ಆಗ್ತಾರೆ, ಯಾವೊಂದು ಪ್ಲೇಯರ್ ಚೇಂಜ್ ಆಗ್ತಾರೆ ಅಂತ. ಹಾಗೆ ಇಷ್ಟಿದೆ ಇವತ್ತಿನ ವಿಡಿಯೋ. ಈ ಒಂದು ಮ್ಯಾಚ್ ಯಾರು ಗೆಲ್ಬೋದು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.